ನಿಮ್ಮ ಮಗಳಿಗೆ ಹುಡುಗನ ನೋಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ, ಅದೇ ಹುಡುಗನ ಹೆಂಗೆ ಅವನೇ ಹುಡುಗ ಸಂದಕವನೇ ಸಾವ್ಕಾರನೇ ಹೆಂಗವನೇ ಸೂಪರ್ ಆಗವನೇ? ಹಾ ಚೆನ್ನಾಗವನೇ. ಲೇ ಮಗಳೇ, ನೀನ್ ಯಾಕೆ ಪ್ಯಾಂಟ್ ಶರ್ಟ್ ಬಿಚ್ಚಿಬಿಟ್ಟು ಇಂಥ ಬಟ್ಟೆ ಹಾಕೊಂಡಿದ್ದೀಗ, ಸೀರೆ ಉಟ್ಕೊಂಡಿದ್ದೀಗ ನೀನು? ಅಯ್ಯಯ್ಯ, ಈಗಿನ ಕಾಲದಾಗ ಯಾರಮ್ಮ ಸೀರೆ ಬಟ್ಟೆ ಹಾಕೊಂಡ್ರು? ಅಯ್ಯೋ ಸುಮ್ಕೆ ನಡಿ, ಹೋಗ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಟ್ಟು ಬಾಗು. ಆ ಹುಡುಗಂಗುನ್ವೇ ಪ್ಯಾಂಟ್ ಶರ್ಟ್ ಹಾಕೊಳ್ಳೋರು ಸ್ಟೈಲ್ ಆಗಿರೋರು ಅವ್ರನ್ನ ಕಂಡ್ರೆ ತುಂಬಾ ಇಷ್ಟನಂತೆ. ಅಯ್ಯೋ ಹೋಗಿದ್ದೆ ಕಣವ, ಒಂದು ಒಂದು 40 ವರ್ಷ ಆಗಿರ್ಬೇಕು ಅಂತ ಅನ್ನಿಸ್ತದೆ. ಹುಡುಗಂಗೆ ಏನು 40 ವರ್ಷ ಆಗಿರೋರ್ನ ಯಾರಾದ್ರೂ ಹುಡುಗ ಅಂತ ಹೇಳ್ತಾರೆ ನಮ್ಮ ನೀನು? ಹುಡುಗಂಗೆ ಕೊಟ್ಟು ಮದುವೆ ಮಾಡ್ತಿದೀನಿ ಅಂತ ಹೇಳ್ತೀಗ 40 ವರ್ಷ ಆಗೈತ ಅವನ್ಗೆ? 40 ವರ್ಷ ಮಗಳೇ. ಅಯ್ಯೋ ಪಾಪ ಹುಡುಗ ಅವನುವೆ. ಅದೇನ್ ಗೊತ್ತಾ, ಅದು ಅಲ್ಲ ಕಣಕ್ಕ, 40 ವರ್ಷದ ಗಂಟೆ ಏನ್ ಮಾಡ್ತಿದ್ದಂತೆ, ಮದುವೆ ಮಾಡ್ಕೊಳಕ್ ಬಿಟ್ಬಿಟ್ಟು ಅವ್ನಿಗೇನ್ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಿರ್ಲಿಲ್ವಂತೆ. ಅಯ್ಯಯ್ಯ, ಅನ್ನಿಸ್ತಿದ್ದಂಗಿರ್ತದೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸಿರ್ತದೆ. ಅವನಿಗೆ ಸಂದಕಿರೋ ಹುಡುಗಿರು ಯಾರು ಸಿಗ್ಲಿಲ್ವಂತೆ. ಒಂಚೂರು ಕಾಲು ಒಂಚೂರು ಆಕ್ಸಿಡೆಂಟ್ ಆಗ್ಬಿಟ್ಟು ಕುಂಟ ಹೋಗ್ಬಿಟ್ಟೈತಿ. ಹೊಸಿ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿ ಕುಂಟ್ಕೊಂಡು ಓಡಾಡ್ತಾನಲ್ಲ, ಅದಕ್ಕೆ ನನಗೆ ಯಾವ ಹುಡುಗಿನೂ ಅಯ್ಯೋ ಬ್ಯಾಡ ನಮ್ಗಂತ ಹುಡುಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನಾಗವ್ರೆ. ಅದು ಅಲ್ಲದೆ ನನಗೆ ಬೇರೆ ಹುಡುಗಿಯರೆಲ್ಲ ಕೊಡಕ್ಕೆ ಬಂದ್ರಂತೆ. ಆ ಹುಡುಗಿಯರು ಒಂಚೂರು ಚೆನ್ನಾಗಿರಲ್ವಂತೆ ನೋಡಕ್ಕೆ, ಅಂಥದ್ದು ಇಲ್ವಂತೆ. ಅದಕ್ಕೆ ಇವನೇ ಬ್ಯಾಡ ನನಗೆ ಸಂದಕಿರೋ ಹುಡುಗಿ ಬೇಕು ಅಂತ ಸುಮ್ಕಿದ್ದಂತೆ. ನಾನು ನಮ್ಮ ಮಗಳು ಫೋಟೋವ ಇದ್ರಾಗ ತೋರಿಸ್ದೆ ಫೋನಾಗೆ. ನೋಡಿ ಇವಳೆ ನನ್ನ ಮಗಳು ಅಂತನ್ನವ. ನೋಡಿದ ತಕ್ಷಣ ಏನಿಯಾ ಒಪ್ಕೊಬಿಡದ ಹುಡುಗಿನ. ಅಯ್ಯೋ ಅಪ್ರಂಜಿ ಇದ್ದಂಗೆ ಅವಳೆ ನಿಮ್ಮ ಮಗಳು ನೋಡಕ್ಕೆ. ಬೋಸ್ ಅಂತಕೊಳೆ ಪ್ಯಾಂಟ್ ಶರ್ಟ್ ಹಾಕಿರೋ ಫೋಟೋ ಐತಲ್ಲ ಮಗಳೇ ನಿಂದು, ಆ ಪ್ಯಾಂಟ್ ಶರ್ಟ್ ಹಾಕಿರೋ ಫೋಟೋ ತೋರಿಸ್ದೆ. ಅಯ್ಯೋ ದೇವ್ರೆ, ಏನು ಹೊಸಿ ಕೊಂಡಾಡ್ಬಿಟ್ಟು ನಾನು ಇನ್ನ ಕೊಂಡಾಡಿ ಹಂಗೆ ಕೊಂಡಾಡ್ಬಿಟ್ಟ. ಇನ್ನ ತಲೆ ಮ್ಯಾಲೆ ಇಕ್ಕಂಡು ಮೆರೆಸ್ತಾನೆ ನೋಡವ್ ನಿನ್ನ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ನಮ್ಮ ಬಂದಿರೋ ದೊಡ್ಡ ರೋಗ. ನನಗೆ ಹೋಗಿ ಹೋಗಿ ಕುಂಟು ನಾನು 40 ವರ್ಷದ ಅಂಕಲನ್ನು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀಗೆ. ನಿಂಗೇನು ತಲೆಗಿಲ್ಲ ಕೆಟ್ಟಿಲ್ಲ ತಾನೇ? ಹೋಗಿ ಹೋಗಿ ಅಂಥ ಹುಡುಗನ ಯಾರನ್ನ ಮದುವೆ ಮಾಡ್ಕೊಳಕಾಯ್ತದೆ? ಜೀವನದಾಗ ಮದುವೆ ಮಾಡ್ಕೊಳ್ಳೋದು ಒಂದೇ ಕಿತ್ತಾನೆ ನೀ ಅಂತದ್ರಾಗೆ. ಅಯ್ಯಯ್ಯಯ್ಯಯ್ಯೋ, ಏನು ಅಮ್ಮಂಗೆ ಒಂಚೂರು ಕುಂಟಿ ತಕ್ಷಣ ಏನು ಅಮ್ಮಂಗೆ ಆಕಾಶ ಉದ್ರೋಗ್ಬಿಡ್ತದೆ. ಅವನೇನಾರ ಮೈ ಬಗ್ಸ್ಬಿಟ್ಟು ಏನಾರು ಕೆಲಸ ಮಾಡ್ಬೇಕೆ? ಮೈ ಬಗ್ಸ್ಬಿಟ್ಟು ಏನಾರು ದುಡಿಬೇಕೆ? ಅವನು ಎಂಥದೂ ಇಲ್ಲ. ಹೆಂಗೋ ದುಡ್ಡು ಬರ್ತದೆ, ಹೆಂಗೋ ನಡೀತದೆ. ನೀನು ಯಾಕೆ ಯೋಚನೆ ಮಾಡಿಯ ನೀನು? ಅವನಿಗೆ ಬೇಜಾನ್ ಆಸ್ತಿ ಐತೆ. ಒಬ್ಬನೇ ಮಗ ಬೇರೆ, ಕುಂಟಾದ್ರೂ ಪರವಾಗಿಲ್ಲ. ಅವನೇನು ಕಷ್ಟಪಟ್ಟು ಈಚೆ ಕಡೆಗೆ ಹೋಗ್ಬಿಟ್ಟು ದುಡ್ಕೊಂಬಿಟ್ಟು ಬರ್ಬೇಕಪ್ಪ ಅಂತ ಏನಿಲ್ಲ. ಹೊಲ ಜಮೀನು ಎಲ್ಲ ಹಿಂಗೇನೇ ಐತೆ. ಆಳು ಕಾಳು ಎಲ್ಲರೂ ಬಂದು ನೋಡ್ಕೊತಾರೆ. ಏನು ನೀನು ಎದ್ದೋಗಂಗೂ ಇಲ್ಲ. ಎಲ್ಲ ಹೋಗ್ಬೇಕಾರೆ ಕಾರೋ ಅದೇನೋ ಜೀಪೋ ನಾಕಾಣೆ ಕಣವ, ಅದೋ ಇಲ್ಲ ಸ್ಕೂಟಿ ಅಂತದ್ರಾಗ ಓಡಾಡ್ಕೊಂಬಿಟ್ಟು ಬತ್ತಾನೆ. ಅಂಥದ್ರಾಗ ನೀನು ಹಿಂಗೆ ಕೇಳ್ತಿಗಲ್ಲ ನೀನು? ನಿಂಗೆ ತಲೆಗೆಲ್ಲ ನೆಟ್ಟಿಗಿಲ್ವ ನಿಂಗೆ? ಹೇಳು ನೋಡಮ್ಮಿ, ನೀನು ಅದೆಲ್ಲ ಬಿಟ್ಟಾಕು. ಆ ಯೋಚನೆ ಈ ಯೋಚನೆ ಅವೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಹುಡುಗನ ಮದುವೆ ಮಾಡ್ತಾ ಸೂಪರಾಗಿ ಅವನಿ. ಮ್ಯಾಲ್ಗಡೆ ನೋಡಕ್ಕೆ ಮಾತ್ರ ಸಂದಕ್ಕೆ ಅವನಿ. ನನಗೆ ಅವ್ನ ವಯಸ್ಸಾಗೈತೆ ಅಂತ ಅನ್ಸೋದೇನೇ ಇಲ್ಲ. ತಲೆಗೆಲ್ಲ ಬಣ್ಣ ಬಳ್ಕೊಂಡು ಸೂಪರಾಗಿ ಅವನಿ. ಅಮ್ಮ ನೀನೇನ ನಮ್ಮ ಅಮ್ಮನ ಇಲ್ಲ ಶತ್ರುನ? ಇಂಥ ಕೆಲಸ ಯಾಕಮ್ಮ ಮಾಡ್ತಾ ಇದ್ದೀಗ ನೀನು? ನನಗೇನಿ ಅಂತ ಕಾಂಜಿ ಪಿಂಜಿ ಹುಡುಗನ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀಗ ನೀನು? ನೋಡಮ್ಮ, ನನಗಂತ ಕಾಂಜಿ ಪಿಂಜಿ ಹುಡುಗರೆಲ್ಲವೇ ಬೇಡ. ನಾನು ಮದುವೆ ಮಾಡ್ಕೊಳ್ಳಿದ್ದಂಗೆ ಹಿಂಗೆ ಇದ್ರೂ ಪರವಾಗಿಲ್ಲ. ನಾನಂತೂ ಹಂಗೆ ಕುಂಟುನ 40 ವರ್ಷ ಆಗಿರೋಣ ಅಂತೂ ಮದುವೆ ಮಾಡ್ಕೊಳಕ್ಕಿಲ್ಲ ಕಣಮ್ಮ. ಇಲ್ಲ ಹಿಂಗೆ ಬಿದ್ದಿರ್ ನಿಂಗೆ ಇಲ್ಲೇನೆ ನೀ ಹಿಂಗೆ ತಿರ್ಬೋಕಿ ಥರ ಇರ್ಬೇಕಾಯ್ತದ ನೀನು. ನಾನು ಅವ್ರ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ದೀನಿ. ನಮ್ಮ ವಿಷಯ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿವ್ನಿ. ನಾನು ಬೇಕಾದ್ರೆ ಹೋಗಿ ಅವ್ರ ಮನೆಗೆ ಹೆಂಗೆ ಇರ್ಬೋದಂತೆ. ಮದುವೆ ಎಲ್ಲ ವಿಚಾರಕ್ಕೂ ಮಾತಾಡ್ಬಿಟ್ಟಿದ್ದೀನಿ ನಾನು. ಸರಿ ಅತ್ತೆ, ನೀವು ಬಂದ್ಬಿಟ್ಟು ನಮ್ಮ ಜೊತೆನೇ ಇರಿ, ಅದ್ರಾಗ ಏನಂತೆ ಅಂತ ಹೇಳ್ಬಿಟ್ಟು ಹೇಳವ್ನಿ. ಈಗ ನೋಡು, ಬೇಕಾದ್ರೆ ಬಂದು ನಾನು ನಿಮ್ಮ ಜೊತೆನೇ ಇರ್ಬೋದು. ಈ ಬಾಳ ಹೇಳೋದು ಏನು ಕಮ್ಮಿ ಬೇಕು? ಈ ಒಯ್ಯ ನಿಮ್ಮ ಅಪ್ಪ ಕೊಡ್ತಾನೋ ಕೊಡಕ್ಕಿಲ್ವೋ ನಮ್ಗೂ ಗೊತ್ತಿಲ್ಲ. ಆಸ್ತಿ ಪಾಸ್ತಿ ಎಲ್ಲನೂ ಒಂದು ಕಿತ ಯೋಚನೆ ಮಾಡು. ಹಬ್ಬಬ್ಬ, ಸಂದಕ್ಕೆ ಯೋಚನೆ ಮಾಡ್ಬಿಟ್ಟಿದೀಯ ಕಣಕ್ಕ ನೀನಂತುನ್ವೆ. ಸೂಪರ್ ಯೋಚನೆ ಬಿಡಕ್ಕ ನಿಂದಂತುನ್ವೆ. ಅಲ್ಲ, ಜೀವನದಾಗೆ ದುಡ್ಡು ಮುಂದೆ ಏನೂ ಇಲ್ಲ ನನ್ನ ಪ್ರಕಾರ. ದುಡ್ಡೇ ನಿನಗೆ ಮುಖ್ಯ. ದುಡ್ಡಿಲ್ಲ ಅಂತ ಹೇಳಿದ್ರೆ ನಾಯಿನೂ ಮೂಸಕ್ಕಿಲ್ಲ ಅಂತಾರಲ್ಲ ಹಂಗೆ. ನಿಮ್ಮ ಮಗಳು ಇನ್ನೂ ಚಿಕ್ಕೋಳಲ್ವಾ, ಅದಕ್ಕೆ ನಿನ್ನ ಮಗಳು ಗೊತ್ತಾಯ್ತಿಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ನಿಮ್ಮ ಮಗಳು ಸುಮ್ಮನೆ ಅವಳು ಮಾತು ಕೇಳ್ದಿದ್ದಂಗೆ ಸುಮ್ಕೇನಿಯಾ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡಿ, ಏನಾಗಕ್ಕಿಲ್ಲ. ಸುಮ್ಮನೆ ಯಾಕೆ ಇಷ್ಟೊಂದು ಎಲ್ಲ ತಲೆ ಕೆರ್ಕೊಂಡು ಕುತ್ಕೊಳ್ಳೋಂಥದ್ದು ಏನೈತೆ? ಹುಡುಗ ಸಾವುಕಾರ ಆದರೆ ಸಾಕು. ಹೊಸಿ ನನ್ನ ಮಗಳಿಗೆ ಬುದ್ಧಿ ಹೇಳಕ್ಕ ನೀನು. ಒಂದು ಸ್ವಲ್ಪ ಆದ್ರೂ ಬುದ್ಧಿ ಹೇಳು. ಬುದ್ಧಿ ಹೇಳಿಲ್ಲ ಅಂತಂದ್ರೆ ಆಗಲ್ಲ. ಸುಮ್ಮನೆ ನೋಡು, ಅಲ್ಲ ಅಂಕಲ್ಲು ಗಿಂಕಲ್ಲು ಅಂತ ಮಾತಾಡ್ತಾಳೆ. ಈ ಅಮ್ಮಂಗೆ ಚೆನ್ನಾಗಿರೋ ಹುಡುಗನೇನಿಯ ಮದುವೆ ಮಾಡ್ಕೊಂಡಿದ್ಲು ಈಸ್ ದಿನ. ಆ ಚೆನ್ನಾಗಿರೋ ಹುಡುಗ ಏನ್ಬಿಟ್ಟು ಇವಳಿಗೆ ಇಡ್ರಿಸ್ಬಿಟ್ರೆ ಇವ್ರಿಗೆ ಹೇಳಿನೇನಿಯ ಏನೋ ಬಿಟ್ನೆ ಹೆಂಗೆ ಕೈ ಕೊಟ್ಟು ಹೊಂಟೋದ ನೋಡು. ಈ ಕುಂಟುಂಗಾದ್ರೆ ಯಾರು ಸಿಗಕ್ಕಿಲ್ಲ. ಹೆಂಗನೂ ಸುಮ್ಕೇನಿ ಆರಾಮಾಗೆ ನಿನ್ನ ಜೊತೆನೇ ಇರ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ? ನೀನು ಒಪ್ಪಿದ್ರೆ ಒಪ್ಪು, ಬಿಟ್ರೆ ಬಿಡು. ನೋಡಮ್ಮಿ, ನಂದು ಲೈಫ್ ಸೆಟ್ಲ್ ಆಯ್ತದೆ, ನಿಂದು ಲೈಫ್ ಸೆಟ್ಲ್ ಆಯ್ತದೆ. ನೋಡು, ನಾನು ನಿಮ್ಮಮ್ಮ ಯಾವತ್ತು ಮಗಳು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡೋದಿಲ್ಲ. ನಾನು ಯಾವತ್ತಿದ್ರೂ ನನ್ನ ಮಗಳು ಸಂದಕ್ಕಿರಬೇಕು, ನಾನು ಸಂದಕ್ಕಿರಬೇಕು ಅಂತ ನಾನು ಬಯಸೋದು. ಸರಿನೇ? ಮಗಳು ಸಂದಕ್ಕೆ ಇರಬಾರ್ದು ಅಂತ ಹೇಳ್ಬಿಟ್ಟು ಯಾರಿಗಾನ ಅನ್ನಿಸ್ತದೆ ಹೇಳು?
ನೋಡಮ್ಮಿ ನನ್ನ ಮಾತು ಕೇಳಿ ಬಾಯಿ ಮುಚ್ಕೊಂಡು ನೀನು ಸುಮ್ಕೇನಿಯ ನಾನು ಹೇಳ್ದಷ್ಟು ಕೇಳಿದ್ರೆ ನೀನು ಮೆಚ್ಕೊಂಡೆ, ಇಲ್ಲ ಅಂತ ಹೇಳಿದ್ರೆ ನೋಡು ಹಾಳಾಗೇನೇ ಹೋಗೋದು ನೀನು. ನನ್ನ ಮಾತು ಕೇಳೋ ಗಂಟೆ ನೀನು ಉದ್ಧಾರ ಆಗಕ್ಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ ನಿನಗೆ. ನಾನು ಹೇಳೋದನ್ನಷ್ಟನ್ನ ಕೇಳಿ ನೀನು ಅಷ್ಟೇ ನೆನೆಯ. ಇದ್ರ ಮೇಲೆ ನೀನೇನ ಶಾನೆ ಇದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೊಬಿಟ್ಟಂತನ್ವೇ ಮುಗೀತು ಅಂತ ಅನ್ಕ ನಿನ್ನ ಕತೆ ಎಲ್ಲನೂ. ಅಯ್ಯ ಅಮ್ಮಿ ನೀನು ಹೊಸಿ ಬುದ್ಧಿ ಹೇಳು. ಅಯ್ಯೋ ನಾನು ಹೇಳಿ ಒಪ್ಪಿಸ್ತೀನಿ ಬಿಡಕ್ಕ. ನೀನು ಯಾಕೆ ಯೋಚನೆ ಮಾಡಿ, ನಾನು ಹೇಳ್ಬಿಟ್ಟು ನಾನೇನಿಯ ಒಪ್ಪಿಸ್ತೀನಿ. ನಿಮ್ಮ ಮಗಳಿಗೋಸಿ ಬುದ್ಧಿ ಕಮ್ಮಿ ಅಷ್ಟೇನಿಯ, ನಾನೇ ಹೇಳ್ಬಿಟ್ಟು ನಾನೇನಿಯ ಮುಗಿಸ್ತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ. ಅಮ್ಮಿ ವಯಸ್ಸು ಕಟ್ಕೊಂಡು ಏಜ್ ಕಟ್ಕೊಂಡು ಏನು ಮಾಡ್ತೀಗ ನೀನು? ಅವನು 40 ವರ್ಷ ಆದ್ರೇನು 50 ವರ್ಷ ಆದ್ರೇನು ಎಷ್ಟು ವರ್ಷ ಆದ್ರೇನು ಹೇಳಿ ನಿನಗೆ? ಹುಡುಗ ಹೆಂಗೋ ಹೊಸಿ ಸಂದಕವನೇ ತಾನೆ. ನೀನು ಹೊಸಿ ಸುಮ್ಮನೆ ಇರೋದು ಕಲ್ತ್ಕ. ಅವನು ಕಾಲಿಲ್ಲ ಅಂತಂದ್ರೆ ಏನು ಮಾಡ್ತೀಯ, ಕೈ ಇಲ್ಲ ಅಂತಂದ್ರೆ ಏನು ಮಾಡ್ತೀಗ ನೀನು? ಅಯ್ಯ ನಾನು ಹೇಳೋದು ಹೊಸಿ ಕೇಳಿಸ್ಕ ನೀನು. ಹಂಗೆಲ್ಲನೂ ಹಿಂಗೇ ಇರಬೇಕು ಹಂಗೇ ಇರಬೇಕು ಇವೆಲ್ಲನೂ ಬೇಕಾಗಿಲ್ಲ. ನೋಡು ದುಡ್ಡು ಮುಂದೆ ಏನೂ ಇಲ್ಲ ಕಣವ. ನೀನು ನನ್ನ ಮಗಳು ಸಮಾನ, ನೀನು ನಿಂಗೆ ಒಳ್ಳೇದಾಗಲಿ ಅಂತಲೇ ನೀ ನಾನು ಹೇಳ್ತಿರೋದು, ಕೇಳಿಸ್ಕ ಸರಿನೇ? ಎಲ್ಲ ಒಳ್ಳೇದೇನೇ ಆಯ್ತದೆ. ನಿಮ್ಮ ಅಮ್ಮ ನೋಡಿರ ಅಂತ ಸುಮ್ಮನೆ ಹುಡುಗನ್ನೇನೇ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಕಲ್ತ್ಕ. ನಾನು ಏನಪ್ಪ ಹಾಳಾಗೋಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅಂತ ನೀನು ಅನ್ಕೊಳಕ್ಕೆ ಹೋಗ್ಬೇಡ ನೀನು. ಎಲ್ಲ ದೇವ್ರನ್ನೇ ಒಳ್ಳೇದಾಯ್ತದೆ ನಿನಗಂತೂ, ಸೂಪರಾಗಿ ಒಳ್ಳೇದಾಯ್ತದೆ. ನೋಡ್ತಾ ಇರು ನನ್ನ ಮಾತು ಕೇಳಿ ಸುಮ್ಕೇನಿಯ ನಿಮ್ಮ ಅಮ್ಮನ ಇಚ್ಛೆ ಪ್ರಕಾರ ಏನಿಯ ಮದುವೆ ಮಾಡ್ಕ ಸರಿನೇ? ಇವರೆಲ್ಲ ಸೇರ್ಕೊಂಡು ಅನ್ಯಾಯವಾಗಿ ನನ್ನ ಲೈಫ್ ಅಂತೂ ಹಾಳು ಮಾಡಿ ಎಸಿತಾವ್ರು ನನ್ನ ಲೈಫ್ನ. ಇನ್ನು ಅಷ್ಟೇ ನಾನೇನ ಇವ್ರ ಮಾತೇನೇ ನಂಬ್ಕೊಂಡು ನಾನು ಕುಂತ್ಕೊಬಿಟ್ಟೆ ಅಂತ ಹೇಳಿದ್ರೆ ನಾನು ಯಾಕೆ ಕೊಟ್ಟು ಹಾಳಾಗೇನೇ ಹೋಗೋದು. ಯಾವತ್ತೂ ಇವ್ರ ಮಾತ್ರ ಕೇಳಬಾರ್ದು ಅಷ್ಟೇನಿಯ. ಇವ್ರ ಮಾತೇನ ಕೇಳ್ಬಿಟ್ರೆ ನಾನಂತೂ ಬದುಕಕ್ಕಿಲ್ಲ ಅಂತ ಮಾತ್ರ ಗೊತ್ತಾಗೋಗ್ಬಿಟ್ಟೈತೆ ನಾನಂತೂ. ಈಗ ಏನು ಮಾಡಬೇಕು? ಇರು ಹೊರಗಡೆನ ಓಡಾಡ್ಕೊಂಬಿಟ್ಟು ಬರ್ತೀನಿ. ಹೊಸಿ ಮನ್ಸಾದ್ರೂ ಪ್ರಶಾಂತ ಆಯ್ತದೆ ನನಗಂತೂ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೇನೇನಿಯ ಬಿಡತ್ತಾಗೆ. ಇರು ಹೋಗ್ಬಿಟ್ಟು ಬರ್ತೀನಿ ಇರು ನಾನಂತೂ. ಯಾರು ನನ್ನ ಮಾತು ಕೇಳಕ್ಕಿಲ್ವಲ್ಲ. ಹೋಗಿ ಆ ಅಂಕಲ್ ಕೊಟ್ಬಿಟ್ಟು ನಾನು ಮದುವೆ ಮಾಡೋಕ್ಕೆ ಅಂತ ಫಿಕ್ಸ್ ಮಾಡೈತಲ್ಲ ನಮ್ಮಮ್ಮ. ಏನು ಬಂದಿರೋದು ದೊಡ್ಡಪತ್ತು ಅಂತ ಹೇಳ್ಬಿಟ್ಟು ಸ್ವಂತ ನಮ್ಮ ಅಮ್ಮ ಏನೇನೋ ಶತ್ರು ನಿಜವಾಗೂ. ನಮ್ಮ ಒತ್ತಿಗೆಗೆ ವಿಷಯನ ಹೇಳಲೇಬೇಕು. ಹಿಂಗೆಲ್ಲ ಮಾಡ್ತೈತೆ ಅದಕ್ಕೆ ಅಮ್ಮ ನೀವು ಹೆಂಗನ ಮಾಡಿ ನನ್ನ ಕಾಪಾಡ್ರಿ ಅಂತ ಹೇಳ್ಬಿಟ್ಟು ಹೇಳಲೇಬೇಕು. ನಮ್ಮ ಒತ್ತಿಗೆ ಹೆಂಗೋ ಕಾಪಾಡ್ತದ ನನ್ನ. ಏನೇ ಯಾವಾಗ ಬಂದ್ರಿ ಬೆಂಗಳೂರಿಂದ? ಬೆಂಗಳೂರಾಗೇನೋ ಕ್ಯಾಮೆ ಮಾಡ್ಕೊಂಡಿದ್ರಂತೆ, ಸರೋಜಿ ನೋಡಿದ್ರಂತೆ ನಿಮ್ಮನ್ನ, ಕಸ ಗುಡಿಸ್ಕೊಂಡು ಮುಸ್ರು ತಿಕ್ಕೊಂಡೆಲ್ಲ ಇದ್ರಂತೆ. ಎಲ್ಲನೂ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಅಮ್ಮೆಯಲ್ಲಿ ಕಾಣಿಸ್ತಾನೆ ಇಲ್ಲ, ಹೆಂಗ್ ಬಿಟ್ಬಿಟ್ರು ನಿಮ್ಮನ್ನ? ಹೌದು ನಮ್ಮಮ್ಮ ಸಾಲ ಮಾಡಿತ್ತು, ಅದಕ್ಕೆ ನೀನಿಯ ನಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಕೆಲಸಕ್ಕೆ ಇಕ್ಕೊಂಡಿದ್ರು ಸರಿನೇ? ಹೌದು ನಾವು ಕಸನ ಗುಡಿಸ್ತಿದ್ವಿ, ಮುಸ್ರನ್ನ ತೊಳಿತಿದ್ವಿ, ಎಲ್ಲನೂ ಮಾಡ್ತಾ ಇದ್ವಿ. ಇದನ್ನ ಬಿಟ್ಟು ನಾವಿನ್ನೇನು ಹೇಳೋಕ್ಕಾಯ್ತದೆ ನಿಮಗೆ? ಇರೋದನ್ನ ಇದ್ದಂಗೆ ಏನೇ ಹೇಳ್ಬೇಕು ತಾನೆ? ಹೌದು ನಾವು ಇಷ್ಟೆಲ್ಲ ಕೆಲಸನೂ ನಾವು ಮಾಡ್ತಾ ಇದ್ವಿ. ಯೋನ ಇವತ್ತು ಇರೋದನ್ನೆಲ್ಲ ಇದ್ದಾಗೆ ನೀವು ಒಪ್ಕೋತಾ ಇದ್ದೀಗ? ಇಲ್ಲ ಅಂತ ಹೇಳಿದ್ರೆ ನೀನು ಹಿಡಿಯೋಕಾಯ್ತಿದ್ದ ನಿನ್ನ? ಯೋವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪುಂಗಿ ಹಂಗೆ ಪುಂಗ್ಬಿಡ್ತಾ ಇದ್ದೇನಲ್ವೇ? ಯಪ್ಪ ಏನೋ ಇವತ್ತು ಇದ್ದಿದ್ದಂಗೆ ಹೌದು ಅಂತ ಒಪ್ಕೊಬಿಟ್ಟಲ್ಲ. ಈಗ ಸಮಾಧಾನ ಆಯ್ತಾಯ್ತು ನೋಡಿ ನನಗಂತೂ. ಹೌದು ಅಂತ ಒಪ್ಕೊಂಡಿದ್ದಕ್ಕೆ ಯವ್ವ ಅಮ್ಮ ಮಗಳು ಯೋನಾಡಿರೋ ಅಲ್ಲ ಕಣಮಿ. ದುಡ್ಗೋಸ್ಕರ ಗಂಡು ನೇನಿಯ ಮಾರಾಕ್ಬಿಟ್ಟಂತೆ, ನಿಜವೇನು? ನಿನ್ನ ಗಂಡ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾನೆ. ನಾನು ಕೇಳಿದೆ ಯಾಕಪ್ಪ ಎರಡನೇ ಮದುವೆ ಮಾಡ್ಕೊಬಿಟ್ಟೆ, ಬಂಗಾರಮ್ಮನ ಮಗಳು ಮೋಸ ಮಾಡ್ಬಿಟ್ಟು ಅಂದರೆ ನಾನೆಲ್ಲಜ್ಜಿ ಮೋಸ ಮಾಡಿದೆ, ಅವಳೇನಿ ನನ್ನ ಮಾರಾಕಿದ್ದು ಅಂತ ಹೇಳ್ತಾವನೆ. ಏನೋ ನಾನು ನನ್ನ ಗಂಡುನ ಮಾರಾಕುದ್ನಂತ? ನೀನೇನಂತಲ್ಲ ಮಾರಾಕಿದ್ ಗಂಡುನ? ಅಯ್ಯೋ ಏನೋ ಕಾಸು ಕೊಡ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾರಾಕ್ಬಿಟ್ಟಂತಲ್ಲ. ಎಲ್ಲ ಕಳ್ಳನ ಮಗನೇ, ನನ್ನ ಬಗ್ಗೆ ಏನೇ ಇಲ್ದಿರೋದೆಲ್ಲ ಹೇಳ್ಕೊಂಬಿಟ್ಟು ಬರ್ತಿರೋದು ನೋಡಿ ನನಗಂತೂ ಸ್ಯಾನೆ ಬೇಜಾರಾಯ್ತಾಯ್ತು. ನನಗಂತೂ ಇಲ್ದಿರೋ ಪಲ್ದಿರೋದೆಲ್ಲ ಹೇಳ್ಕೊಂಬಿಟ್ಟು ಬರ್ತಾವ. ನನ್ನ ಬಗ್ಗೆ ನಾನೇನು ಅಂತ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಂಬಿಟ್ಟು ಬರಬೇಕು ಕಳ್ಳನ ಮಗ. ನಾನೇನು ಅವನನ್ನು ಮಾರಾಕಿಲ್ಲ, ಎಲ್ಲ ಸೇರ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ಅವನೇನೇ ಕೊಂತ್ರಿ ನನ್ನ ಮಗ ಮದುವೆ ಮಾಡ್ಕೊಂಡ್ರದು. ಇವಾಗ ನನ್ನ ಮೇಲೆ ಏನೇ ಎತ್ತಾಗ್ತಾವನೇ ಕೊಂತ್ರಿ ನನ್ನ ಮಗ. ನನ್ನ ಮಗಂಗೆ ಬರಬಾರ್ದೇನೇ ಬರೋದು ಆಪತ್ತು. ಲೋಪರ್ ನನ್ನ ಮಗ, ಅವನೇನು ಉದ್ದಾರ ಆಗಕ್ಕಿಲ್ಲ ಬಿಡಿ, ಹಾಳಾಗಿ ಆಳ್ಬಿದ್ದೇನೇ ಹೋಯ್ತಾನೆ. ಏನೋ ಈ ಬಂಗಾರಮ್ಮನ ಮಗಳನ್ನೂ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಇಲ್ಲ ಕಣಕ್ಕ, ನಾನು ಬೇಕು ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡ್ಲಿಲ್ಲ ನನ್ನ ಹೆಂಡತಿಗೆ. ಕಿತ್ತೋಗಿರೋಳನ್ವೇ ಅವ್ರ ಅಮ್ಮ ಇಬ್ರು ಸೇರ್ಕೊಬಿಟ್ಟು ನನ್ನ ಬೇಕಂತಾನೆ ಇವಳಿಗೆ ಮಾರಾಕ್ಬಿಟ್ರು ನನ್ನ. ದೇವ್ರನ್ನೇ ನಾನು ಬೇಕು ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡೋಣಂಗೆ ಕಾಣ್ತೀನಕ್ಕ ನಾನು. ಒಂದು ಕಿತ್ತ ನನ್ನ ಮಕ ನೋಡಕ್ಕ. ನಾನು ಹಂಗೇನ ಕಾಣ್ತೀನ ನಿಮಗೆ? ನೋಡಿ ಒಂದು ಕಿತ್ತ ನನ್ನ. ಅಯ್ಯೋ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನ ಮಾರಾಕ್ಬಿಟ್ರು ಕಣಕ್ಕೋ, ಮಾರಾಕ್ಬಿಟ್ರು. ನಾನು ಎಷ್ಟೆಷ್ಟೋ ಹೇಳ್ದೆ ಬ್ಯಾಡ ಕಣತ್ತೆ, ನನ್ನ ಹೆಂಡ್ತಿನ ಬಿಟ್ಬಿಟ್ಟು ಬೇರೆನ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಮಾಡ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಬೋಲ್ವಂತ ಮಾಡ್ಬಿಟ್ಟು ಸುಮ್ಕಿನಿ. ಇಲ್ಲ ಮಾಡ್ಕ ಅಂತ ಹೇಳ್ಬಿಟ್ಟು ಈ ಬೋಲ್ವಂತ ಮಾಡ್ಬಿಟ್ರು. ಅಂತಾನೆ ಮಾಡನಿ, ಮಾರಾಕ್ದಂಗೆ ಏನಿಲ್ಲ ಲೆಕ್ಕ, ಹತ್ತಾಗ ಬಿಡುವತ್ತಾಗೆ ಅಂತ ಹೇಳ್ಬಿಟ್ಟು ಇನ್ನೇನು ಎಂಡ್ರು ಮಾತು ಅತ್ತೆ ಮಾತು ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ನಿಜವಾಗೂ ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನಾನು ಮೊದಲನೇ ಇವಳಿಗೆ ಹೆಂಡ್ತಿಗೆ ಡೈವರ್ಸ್ ಕೊಟ್ಬಿಟ್ಟು ಎರಡನೇ ಮದುವೆ ಮಾಡ್ಕೊಳ್ಳೋ ಅಂತ ಕೆಟ್ಟ ನನ್ನ ಮಗನ ಥರ ಕಾಣಿಸ್ತೀನಿ ನಾನು ಹೇಳಕ್ಕ. ಏನೋ ಕಣಪ್ಪ, ನಮ್ಗೆ ಬಿಸಿ ಎಲ್ಲ ಗೊತ್ತಿರಲಿಲ್ಲ. ಏನೋ ಊರಾಗಿರಲ್ಲ ಮಾತಾಡ್ತಿದ್ರು. ಎಂತೊಳನಾಗ್ಲಿ ಹೆಣ್ಣು ಮಗ ಅಂದ್ರೆ ಹೆಣ್ಣು ಮಗನೇ ತಾನೆ, ಹೆಣ್ಣು ಮಗಿಗೆಲ್ಲ ಮೋಸ ಮಾಡೋದು ತಪ್ಪಾನೆ. ಅದಕ್ಕೆ ನಾ ಒಂದಿದ್ದ ಅಷ್ಟೇ ಹೆಣ್ಣು ಮಗಿಗೆಲ್ಲ ಯಾಕೆ ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲ ಬಂಗಾರಮ್ಮನ ಮಗಳಾದ್ರೂ ಸರಿನೇ, ಬ್ಯಾರ ಮಗಳಾದ್ರೂ ಸರಿನೇ. ಹೆಣ್ಮಕ್ಳೇ ಅಲ್ವೇ?
ಇಲ್ಲ ಕಣಕ್ಕ. ನನ್ನ ಹೆಂಡ್ತಿನೇನಿಯಾ ನನ್ನ ಹೆಂಡ್ತಿನೂ ಬಂಗಾರಮ್ಮ ಇಬ್ರು ಸೇರ್ಕೊಂಡು ನನ್ನೇನಿಯಾ ಈಗಿರೋ ಎಂಡ್ರು ಮಾರಾಕ್ಬಿಟ್ರು. ಆಸ್ತಿ ಪಾಸ್ತಿ ಐತಿ, ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟು ಕೊನೆನಾಗ ಆಸ್ತಿನೂ ಸಿಗ್ಲಿಲ್ಲ, ಗಂಡನೂ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬೀದಿನಾಗ ಎಣ್ಣೆ ನಿಂತವ್ರಿ. ಏನ್ ಮಾಡಕೈತದ ಹೇಳಿ? ಕಳ್ ನನ್ನ ಮಗನೇ, ಈ ಬೇವರ್ಸಿಗೆ ಇವತ್ತು ಬಿಡಕ್ಕಿಲ್ಲ ನೋಡು. ನನ್ನ ಬಗ್ಗೆ ಏನೇ ಕೆಟ್ಟದಾಗ ಏನು ಹೇಳ್ಕೊಂಬಿಟ್ಟು ಬರ್ತಿರೋದು ನೋಡು. ನಾನು ಬದಲಾಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಬದಲಾಗಕ್ಕೆ ಏನೇ ಬಿಡಕ್ಕಿಲ್ವಲ್ಲ. ಏಯ್ ಕಳ್ ನನ್ನ ಮಗನೇ, ನಿಂತ್ಕೊಳ್ಳಲೇ ನಿಂತ್ಕ. ನನ್ನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಬಿಟ್ಟು ಬರ್ತಿದ್ದೀಗಲ್ಲ ನೀನು. ಇನಿ ಅಂತ ನನ್ನ ಮಗ ಇರ್ಬೇಡ. ಅಯ್ಯತ್ತು ಅಕ್ಕ, ನಾನು ನಮ್ಮ ಅಮ್ಮ ಇವನನ್ನ ಮಾರಾಕ್ ಬಿಡ್ಬೇಕು, ಇಲ್ಲ ದುಡ್ಗೋಸ್ಕರ ಸೇಲ್ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡಿಲ್ಲ ಕಣಕ್ಕ. ನಮ್ಗಂತ ಬುದ್ಧಿ ಅಂತೂ ದೇವ್ರನೆಗೊಂದು ದೇವ್ರು ಕೊಟ್ಟು ಇಲ್ಲ, ನಮಗೆ ಬ್ಯಾಡವು ಬೇಡ ಅಂತ ದರಿದ್ರ ಬುದ್ಧಿ ಎಲ್ಲ ನಮ್ಗೆ ಇಲ್ವೂ ಇಲ್ಲ ನೋಡಕ್ಕ. ಏನಿದ್ರು ಈ ನನ್ನ ಮಗವನಲ್ಲ ಇವನು ಸೇರ್ಕೊಂಡೇನಿಯ ನಾವು ಅಣ್ಣ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಈ ನನ್ನ ಮಗ ನಾನೇ ಮದುವೆ ಮಾಡ್ಕೊತೀನಿ ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಇವನು ಕಣಕ್ಕ. ನಮ್ಮ ಬಗ್ಗೆ ಊರಾಗೆಲ್ಲ ಕೆಟ್ಟೇನಿಯ ಪ್ರಚಾರ ಮಾಡ್ಕೊಂಡ್ಬಿಟ್ಟು ಬರ್ತಾನೆ. ಏನು ಮಾಡೋದು, ಈ ನನ್ನ ಮಗಂಗೆ ಬಿಡಕ್ಕಿಲ್ಲ ಇರು. ಯೋನೇ ಆದ್ರೂ ಗಂಡಂಗೆ ಇನ್ನೊಂದು ಮದುವೆ ಮಾಡ್ಸೋಷ್ಟು ಮುಂದುವರಿ ಬರ್ದಾಗಿತ್ತು ಒಳಮಿ. ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಇವತ್ತು ಯಾರು ಭಾಳ ಹಾಳಾಗೋಯ್ತು, ಗಂಡಸ್ರು ಭಾಳ ಹಾಳಾಗೋಯ್ತದ ಹೆಂಗಸ್ರು ಭಾಳ ಹಾಳಾಗೋಯ್ತದ, ನೀನೇ ಯೋಚನೆ ಮಾಡು. ಏನಕ್ಕ ಮಾಡನಿ, ದಡ್ಬಡಿದ ಕೆಲಸ ಮಾಡ್ಬಿಟ್ಟೆ ನಾನಂತಂದ್ರೆ. ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ಲ ನಂಗಂತೂ. ಅಯ್ಯೋ ಬುಡಕ್ಕ, ಆ ಬೇವರ್ಸಿನಂತೂ ಬಿಡಕ್ಕಿಲ್ಲ ನಾನಂತಂದ್ರೆ. ಯಾಕೋ ನಮ್ಮ ಒತ್ತಿಗೆ ಇವಾಗ ನನಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳೈತೆ, ಈ ಬೇವರ್ಸಿಂದ ಅದು ಹಾಳಾಗೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ಈ ನನ್ನ ಮಗ ಹಿಂಗೆ ಊರು ತುಂಬ ಹೇಳ್ಕೊಂಬಿಟ್ಟು ಬಂದ್ರೆ ಹೆಂಗಕ್ಕ? ನೀನು ಸರಿಯಾಗಿದ್ದು, ನೀನು ಕರೆಕ್ಟ್ ಆಗಿದ್ರೆ ಬೇರೆ ಕಮ್ಮಿ ನಿನ್ನ ಬಗ್ಗೆ ಮಾತಾಡೋರು. ನೀನು ಸರಿಯಾಗಿದೆಯಾ ತಾನೇ, ನೀನು ತಲೆ ಕೆಡ್ಸ್ಕೊಬೇಡ ಹೋಗು. ಇನ್ನು ಮುಂದೇನಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆಳಾಗು, ಎಲ್ಲರೂ ಮೆಚ್ಕೋತಾರೆ. ಸರಿ ಕಣಕ್ಕ, ಆಯಿತು.